Hello friends, welcome back to Bullet for You channel. Banchankri 6 stage 4th block, west gate, north main door, 20 by 30 duplex mane. Front elevation like ಈ ಥರ. ರಸ್ತೆ ಬಗ್ಗೆ 30 ಅಡಿ ವೈಟ್ ರೋಡು, 4 ಫೋಲ್ಡಬಲ್ MS ಗೇಟು, ವಾಲ್ ಕ್ಲೈನಿಂಗ್ ಎಲ್ಲ ಗ್ರಾನೈಟು, ನ್ಯಾಚುರಲ್ ಸ್ಟೋನು, ಸ್ಟ್ರಕ್ಚರ್ ಪೇಂಟಿಂಗು. ಕಾರ್ ಪಾರ್ಕಿಂಗ್ ಫುಲ್ಲು 1x1 ಸೆರಾಮಿಕ್ ಟೈಲ್ಸು, ಆಂಟಿ ಸ್ಕಿಡ್ಡು, ಕಜಾರಿಯದ್ದು. ಹಾಗೆ ಈ ಕಡೆ ಕಾವೇರಿ ಪಾಯಿಂಟು, ಸ್ಟೋರೇಜ್ ಏನಾದರೂ ಇಟ್ಕೋಬೋದು, ಚಿಕ್ಕ ಪುಟ್ಟ ಪಾರ್ಟಿಷನ್ ಮಾಡಿಕೊಟ್ಟಿದ್ದಾರೆ. ಒಂದು ಬಿಗ್ XUV, ಒಂದು ಸ್ಮಾಲ್ ಕಾರ್ ಶಿಫ್ಟು ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಚೆನ್ನಾಗಿದೆ, ಡಿಸೆಂಟಾಗಿ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಶೂರ್ಯಾಗಿ ಕೊಟ್ಟಿದ್ದಾರೆ, ಗ್ಯಾಸ್ ಪ್ರಾವಿಷನ್ನು, ವೆಂಟಿಲೇಷನ್ಗೆ ವಿಂಡೋ ಮಾಡಿಕೊಟ್ಟಿದ್ದಾರೆ. ಹಾಗೆ ಅಲ್ಲೂ ಕೂಡ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಬೋರ್ವೆಲ್ ಇದೆ, ಸಂಪಿದೆ. ಗ್ರೌಂಡ್ ಫ್ಲೋರಲ್ಲಿ ಇಷ್ಟು. ಈ ಮನೆ ನಂಬರ್ ಬಂದು 1115. ಬಾತ್ರೂಮ್ ಕೂಡ ಒಂದಿದೆ ಕೆಳಗಡೆ ಕಾಮನ್. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಈ ಮನೆಯ ಲಕ್ಷಣಗಳು. ಎಲೆಕ್ಟ್ರಿಕ್ ಮೀಟರ್ ಪ್ರತಿಯೊಂದು ರನ್ನಿಂಗ್, ರೆಡಿ ಟು ಮೂವ್, ಪೆಂಡಿಂಗ್ ಏನೂ ಇಲ್ಲ. ಜಸ್ಟ್ ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಮಾತ್ರ ಪೆಂಡಿಂಗ್ ಇರೋದು. 4 ಅಡಿ ವೈಡ್ ಸ್ಟೇರ್ಕೇಸು, SS ರೈಲಿಂಗ್ಸು, 304 ಗೇಜು ಮತ್ತು ಲಪತ್ರ ಆಂಟಿ ಸ್ಕಿಡ್ ಗ್ರಾನೈಟು ಕೊಟ್ಟಿರುವಂಥದ್ದು. ಒಳಗಡೆ ಕೂಡ ಇಲ್ಲಿ ವಾಲ್ ಕ್ಲೈನಿಂಗು, ಗ್ರಾನೈಟು, ಕ್ವಾಡ್ಸ್ ಮಿಡ್ಲಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲಿಂದ ಕೆಳಗಡೆ ಪಾರ್ಕಿಂಗ್ ಈ ಥರ ಇದೆ. ಹಾಗೆ ಈ ಮನೆಗೆ ಭಾರವಾದ ವಸ್ತು, ದೊಡ್ಡದು ಆದ ವಸ್ತುಗಳು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. SS ರೈಲಿಂಗ್ಸು ಸೇಫ್ಟಿ ವೈಸ್ ರೈಟ್ ಸೈಡ್ ಕೊಟ್ಟಿದ್ದಾರೆ. ಮತ್ತು ಎಡಗಡೆಗೆ ಬಲಗಡೆಗೆ ವಾಲ್ ಕ್ಲ್ಯಾಂಡಿಂಗು, 2x4 ವೆಟ್ರಿಫೈಡ್ ಟೈಲ್ಸು, ಮ್ಯಾಟ್ ಫಿನಿಷಿಂಗು, ಅದಕ್ಕೆ ಗೋಲ್ಡನ್ ಬಾರ್ಡರ್ನ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ CNC ಕಟ್ಟಿಂಗು. ನೆಕ್ಸ್ಟ್ ಲೆವೆಲ್, ಇದು ಮಾತ್ರ ವರ್ಕು. ಇಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ಒಂದೊಂದಾಗಿ ನಿಮಗೆ ಮನೆ ಬಗ್ಗೆ ಹೇಳ್ತಾ ಹೋಗ್ತೀನಿ, ಹಾಗೆ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ. ಪಕ್ಕ ಬಿಲ್ಡಿಂಗ್ ಬರೋವರೆಗೂ ನಾವು ಸೇಫ್ಟಿಯಾಗೂ ಇರಬಹುದು. ಇದು ಬಾಲ್ಕನಿ ಬಂದಿರುತ್ತೆ. ಒಳಗಡೆಯಿಂದ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ POP ಫಾಲ್ ಸೀಲಿಂಗು. ನಮಗೆ ನಾರ್ತ್ ವೆಸ್ಟ್ ಮೇನ್ ಡೋರ್ ಬರುತ್ತೆ. ಸ್ಲಿಪ್ಪರ್ಗಳು ಹೊರಗಡೆನೇ ಬಿಟ್ಟು ಹೋಗಿ. ವಾಸ್ಕಲ್ ಬಂದು 8 ಇಂಚಸ್ ಇರುತ್ತೆ. ಹಾಗೆ ಟೀ ಕುಡ್ಡಲ್ಲಿ ಮಾಡಿರುವಂತಹ ಮೇನ್ ಡೋರ್ ಆಗಿರುತ್ತೆ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ಇದು ನೋಡಿ, ಎದುರುಗಡೆಗೆ ಸ್ಟೇರ್ಕೇಸು, ಮೇಲ್ಗಡೆ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ. ಇದು ಬಿಗ್ ಹಾಲು. ಪೇಂಟಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಜಸ್ಟ್ ಟಚಪ್ ಅಲ್ಲಲ್ಲಿ ಇರುತ್ತೆ ಅಷ್ಟೇ. ಇದು ಒಂದು TV ಕ್ಯಾಬಿನೆಟ್ ಆಪೋಸಿಟು ಬಿಗ್ ಹಾಲು. ಈ ಹಾಲಲ್ಲಿ ನೀವು L ಶೇಪಲ್ಲಿ ಸೋಫಾ ಈಸಿಯಾಗಿ ಇಟ್ಕೋಬೋದು. ವೆಂಟಿಲೇಷನ್ಗೆ 5x6 ಬಿಗ್ ವಿಂಡೋ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, PVC ಆ್ಯಂಡ್ ಸ್ಟ್ರಿಪ್ ಲೈಟ್ ಅಟ್ಯಾಚ್ ಆಗಿದೆ. ಇದು ಆರೆಂಜ್ ವಾಲು ವಾಸ್ತು ಪ್ರಕಾರ ಕೊಟ್ಟಿರುವಂಥದ್ದು. ಈಗ ನಾನು ನಿಮಗೆ ಆ ಬೋರ್ಡ್ ಹತ್ರ, ಎಲೆಕ್ಟ್ರಿಕ್ ಬೋರ್ಡ್ ಹತ್ರ ಹೋಗಿ ಈ ಕಡೆ ಕನ್ವರ್ಟ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಮೇನ್ ಎಂಟ್ರೆನ್ಸ್ ಆಯಿತು. ಪಕ್ಕದಲ್ಲಿ TV ಕ್ಯಾಬಿನೆಟು, ಅದರ ಪಕ್ಕದಲ್ಲಿ ಒಂದು ಬಾಲ್ಕನಿ. ಈ ಮನೆಗೆ ಹೊರಗಡೆ ಇರೋರ ಜೊತೆಗೆ ಕಮ್ಯುನಿಕೇಷನ್ ಬೇಕಾದ್ರೆ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಬಂದಿದೆ. ಈಗ ವಿಂಡೋದ ಹತ್ರ ತೋರಿಸ್ತಾ ಇದ್ದೀನಿ. ಸ್ಟೇರ್ಕೇಸ್ ಕೆಳಗಡೆ UPS ಪಾಯಿಂಟ್ ಬರುತ್ತೆ. ಮತ್ತು ಆ ಡೋರ್ ಹಿಂದ್ಗಡೆ ಅಡುಗೆ ಮನೆ ವಿಶಾಲವಾಗಿದೆ, ತುಂಬ ದೊಡ್ಡದಾಗಿದೆ. ಅದು ಕೂಡ ತೋರಿಸ್ಕೊಡ್ತೀನಿ. ಈಗ ಪೆಂಡಿಂಗ್ ಇರೋದಿಲ್ಲಿ ಒಂದು ಬಾಲ್ಕನಿ ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ TV ನೀವು ಎಷ್ಟೇ ದೊಡ್ಡ TV ಇದ್ದರೆ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಜಾಗ ಮಾಡಿಕೊಟ್ಟಿದ್ದಾರೆ. ಹಾಗೆ ಬಾಲ್ಕನಿ ನೋಡ್ತಾ ಇದ್ದೀರಾ, ಎಲ್ಲ ಟೀ ಕುಡ್ಡಲ್ಲಿ ಮಾಡಿರೋಂಥದ್ದು. ಒಂದು ಚೇರ್ನ ಹಾಕೊಂಡು ಕೂತ್ಕೋಬೋದು. ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ ಆಗಿರುತ್ತೆ ಇದು. ಲೈಕ್ ಈ ಥರ ಇದೆ. ಈಗ ಇಲ್ಲಿ ಓಪನ್ ಮಾಡಿರೋ ನೋಡಿದ್ರಲ್ಲ, ನಾನು ಅಲ್ಲಿ ನಿಂತ್ಕೊಂಡು ನಿಮ್ಮ ಬಾಲ್ಕನಿ ಬಗ್ಗೆ ಹೇಳಿದ್ದೆ. ಈಗ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಆ ಕಡೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ಸರಿ, ಹಾಗಾದರೆ ಈಗ ಹಾಲ್ನ ಎಲ್ಲ ಕ್ಲಿಯರಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಿಚನ್ ರೂಮ್ನ ತೋರಿಸ್ತೀನಿ, ಅಡುಗೆ ಮನೆನ ತೋರಿಸ್ಕೊಡ್ತೀನಿ.
ಸಿಂಪಲ್ಲಾಗಿ ಆರ್ಚ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ನನ್ನ ಪ್ರಕಾರ ಒಂದು 10 ಅಡಿ ಹೈಟ್ ಇರ್ಬೋದು, ಅದು ಅಷ್ಟು ಲೆಂತ್ ಇದೆ. ಅಡುಗೆ ಮನೆ ಹೆಣ್ಮಕ್ಳು ತುಂಬ ಇಷ್ಟಪಡ್ತಿರೋ ಕಣ್ರಿ. ಅಡುಗೆ ಮನೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸ್ಪೇಷಿಯಸ್ ಹೆವಿ ದೊಡ್ಡದಾಗೂ ಕೂಡ ಬಂದಿದೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ನಲ್ಲಿ ಮಾಡಿರುವಂತಹ ವುಡ್ ವರ್ಕ್ ಆಗಿರುತ್ತೆ. ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಜಿ ಪ್ರೊಫೈಲ್ ಅಟ್ಯಾಚ್ ಮಾಡಿದ್ದಾರೆ. ಆಮೇಲೆ ಗ್ರೇ ಕಲರಲ್ಲಿ ಕ್ವಾಡ್ಸ್ ಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಇದೆ. ಇದು ವೈಟ್ ಅಕ್ರಾಲಿಕ್ಕು, ಕ್ವಾಲಿಟಿ ಹೆವಿ ಕ್ವಾಲಿಟಿ. ಇಲ್ಲಿ ಹ್ಯಾಂಡ್ ವಾಶು ನಲ್ಲಿಗಳು ಬರುತ್ತೆ. ಆಮೇಲೆ ಇದು ಅಕ್ವಾಗಾರ್ಡ್ ಪಾಯಿಂಟು, ಇದು ಚಿಮ್ನಿ ಪಾಯಿಂಟು, ಅದೇನಿದೆಯಲ್ಲ ಒಲೆ ಪಾಯಿಂಟು. ನೀವು ಮೈಕ್ರೋವೇವ್ ಮಿಕ್ಸರ್ ಏನು ಇಟ್ಕೊತೀರ ಅಂದರೆ ಅಲ್ಲಿ ಕ್ರ್ಯಾಕರ್ ಯೂನಿಟ್ ಪಕ್ಕದಲ್ಲಿ ಇಟ್ಕೋಬೋದು. ಇದು ಫ್ರಿಜ್ ಪಾಯಿಂಟು. ದೊಡ್ಡದು ಫ್ರಿಜ್ ಬೇಕಾದ್ರೂ ಆರಾಮಾಗಿ ಇಲ್ಲಿ ಇಡಬಹುದು. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಯೂನಿಫಾರ್ಮ್ ಥರ ಕಾಣಿಸ್ತಾ ಇದೆ. ನಿಮ್ಗೆ ಜಾತ್ರೆ ಥರ ಎಲ್ಲೂ ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಲೈಟಿಂಗ್ಸು ಅಷ್ಟೇ, ಅಲ್ಲಲ್ಲಿ ಪ್ರೊಫೈಲ್ ಲೈಟ್ಗಳು ಹಾಕಿದ್ದಾರೆ. ಅಡುಗೆ ಮನೆ ಲುಕ್ನ ನೆಕ್ಸ್ಟ್ ಲೆವೆಲಲ್ಲಿ ತೊಗೊಂಡೋಗುತ್ತೆ. ಇದು ಪ್ಯಾಂಟ್ರಿ ಬಾಕ್ಸು. ಅದ್ರ ಒಳಗಡೆ ಕೂಡ ಲೈಟಿಂಗ್ ವರ್ಕ್ ಇದೆ, ನೋಡ್ತಾ ಇದ್ದೀರಾ. ಒಳಗಡೆ ಇಟ್ಟಿರುವಂತಹ ವಸ್ತುಗಳು ಈಸಿಯಾಗಿ ಕೈಗೆ ಎಟ್ಕುತ್ತೆ. ಈ ಕಡೆ ಡೈನಿಂಗ್ ಹಾಲ್ ಏರಿಯಾ ಇದೆ. ಡೈನಿಂಗ್ ಹಾಲ್ ಏರಿಯಾದಲ್ಲಿ ಕ್ರ್ಯಾಕರ್ ಯೂನಿಟ್ ಸಮಥಿಂಗ್ ಏನೋ ಚಿಕ್ಕ ಪುಟ್ಟ ವಸ್ತುಗಳು ಇಟ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಹಾಗೆ ವುಡ್ ವರ್ಕಲ್ಲಿ ಫಾಲ್ ಸೀಲಿಂಗ್ ಸಿಗುತ್ತೆ ವಿತ್ ಫ್ಯಾನ್ಸಿ ಲೈಟಿಂಗು. ಇಲ್ಲಿ ನೀವು 4 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಆರಾಮಾಗಿ ಹಾಕ್ಕೋಬೋದು. ಪೂಜಾ ರೂಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ ಈ ಮನೆಯದು. ಹ್ಯಾಂಡ್ ಕಾರ್ವಿಂಗಲ್ಲಿ ಮಾಡಿರುವಂತಹ ವಾಲ್ ಪ್ಯಾನಲಿಂಗ್ ಸಿಗ್ತಾ ಇದೆ ನಮಗೆ. ಕಂಬ ದೇವಸ್ಥಾನಗಳಲ್ಲಿ ಹೇಗಿರುತ್ತೋ ಅದೇ ಲುಕ್ಕು ಈ ಮನೆಗೆ ಬರುತ್ತೆ. ದೇವ್ರ ಮನೆಯದು. ಎಲ್ಲ ಟೀ ಕುಡಲ್ಲಿ ಮಾಡಿರುವಂಥದ್ದು. ತುಂಬ ಸ್ಪೇಷಿಯಸ್ ಇದೆ ರೀ. ಒಬ್ಬರು ನೆಮ್ಮದಿಯಿಂದ ಕೂತ್ಕೊಂಡು ಪೂಜೆನ ಮಾಡ್ಬೋದು. ಹಿರಿಯರು 2 ಸ್ಟೆಪ್ ಕೊಟ್ಟಿದ್ದಾರೆ ಆ ಥರ ಫೋಟೋಗಳು ಇಟ್ಕೊಳ್ಳೋದಕ್ಕೆ. ಪ್ಯೂರ್ ವೈಟ್ 2x4 ಬಿಟ್ಟು ಟೈಲ್ಸು, ಗೋಲ್ಡನ್ ಬಾರ್ಡರು, ಮೇಲ್ಗಡೆ POP ಫಾಲ್ ಸೀಲಿಂಗು. ಇದು ಒಂದು ಪೂಜಾ ರೂಮ್ನ ಲಕ್ಷಣ ಆಯಿತು. ಈಗ ಇಲ್ಲಿ ಉಳ್ಕೊಂಡಿರೋದು ಒಂದೇ ಯುಟಿಲಿಟಿ. ಈ ಯುಟಿಲಿಟಿ ವಾಲ್ ಹಿಂದ್ಗಡೆ ಬರುತ್ತೆ, ತೋರಿಸ್. ಯುಟಿಲಿಟಿದಲ್ಲಿ ನಮಗೆ 4 ಅಡಿ ವೈಡ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಫುಲ್ ಫಿನ್ಸಿಂಗ್ MS ರೇಲಿಂಗ್ಸ್ ಮಾಡಿಸಿದ್ದಾರೆ. ನೀವು ಡಿಶ್ ವಾಷರ್ ಏನಾದ್ರು ಇಟ್ಕೊತೀನಿ ಅಂತಂದರೆ ಇಲ್ಲಿ ಇಟ್ಕೋಬಹುದು. ಇಲ್ಲೂ ಕೂಡ ಚಿಕ್ಕ ಪುಟ್ಟ ವಸ್ತು ಇಟ್ಕೊಳ್ಳೋದಕ್ಕೆ ಒಂದು ಸ್ಲ್ಯಾಬ್ನ ಕೊಟ್ಟಿರುವಂಥದ್ದು ಗ್ರಾನೈಟಿಂದು. ಹಾಗೆ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ ನಮಗೆ. ಟಾಪ್ ಟು ಬಾಟಮ್ 2x4 ಬೆಡ್ರೂಮ್ ಟೈಲ್ಸ್ ಸಿಗುತ್ತೆ. ಸರಿ, ಗೀಸರ್ ಪಾಯಿಂಟು ಮತ್ತು ಶವರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಬಾತ್ರೂಮ್ ಅಂತ ಕನ್ಸಿಡರ್ ಮಾಡ್ಬೋದು. ಲೈಕ್ ಈ ಥರ ನೀವು ಡಿಶ್ ವಾಷರ್ ಈ ಕಡೆ ಎಲ್ಲ ಇಟ್ಕೊತೀನಿ ಅಂದರೆ ಅಲ್ಲಿ ಇನ್ಲೆಟ್ ಇದೆ, ಔಟ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಡೋರ್ ಹಿಂಗಡೆ ಇದೆ. ಸರಿನಾ? ಇದು ಒಂದು ಯುಟಿಲಿಟಿಯ ನೋಟ ಆಗಿರುತ್ತೆ. ಈಗ ಫಸ್ಟ್ ಫ್ಲೋರ್ ಆಲ್ಮೋಸ್ಟ್ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ನೋಡಿ, ಇದು ಸ್ಟೇರ್ ಕೇಸು 3 ಅಡಿ ವೈಡಾಗಿ ಕೊಟ್ಟಿದ್ದಾರೆ. ಟೀಕ್ ವುಡ್ ಪಿಲ್ಲರ್ ಕೊಟ್ಟಿರೋದು, ಅದಕ್ಕೆ SS ರೈಲಿಂಗ್ಸ್ ಅಟ್ಯಾಚ್ ಆಗಿರೋದು, ಮತ್ತು ಸ್ಟೇರ್ ಕೇಸ್ ಸ್ಲೈಡ್ಗಳು ಕೂಡ ಕೊಟ್ಟಿದ್ದಾರೆ. ಇದೇ ಆರೆಂಜ್ ಕಲರ್ ವಾಲ್ ಏನಿದೆಯಲ್ಲ ಇಲ್ಲಿ ಕಂಪ್ಲೀಟಾಗಿ ರನ್ ಆಗುತ್ತೆ. ಇದು ವಾಸ್ತು ಪ್ರಕಾರ ಅವ್ರವ್ರ ವಾಸ್ತು ಏನಿದೆಯೋ ಅದು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು, ಡೌಟ್ ಇಲ್ಲ, ಮಾಡ್ಕೊಡ್ತಾರೆ ಬೇಕು ಅಂದರೆ. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಎಲ್ಲರೂ ಸ್ಟಡಿ ಕ್ಯಾಬಿನೆಟ್ ಕೊಡ್ತಾರೆ. ಇವ್ರು ಕೊಟ್ಟಿಲ್ಲ, ಸ್ಪೇಸ್ ಉಳಿಸ್ಕೊಂಡಿದ್ದಾರೆ. ನೀವು ಏನು ಬೇಕು ಅಂದರೆ ಬೇಕಾದ್ರೆ ಮಾಡ್ಕೋಬಹುದಲ್ಲಿ ಆಪ್ಷನ್ಸ್ ಇದೆ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಒಂದು ಸ್ಟೇರ್ ಕೇಸು ಲುಕ್ ಆಗಿರುತ್ತೆ. ಇದು ಮಾಸ್ಟರ್ ಬೆಡ್ರೂಮು, ತೋರಿಸ್ಕೊಡ್ತೀನಿ. ಓಕೆ, ಫ್ಲೋರಿಂಗ್ ಬಂದು ಗ್ರಾನೈಟು. 3 ಡೋರ್ ಇರುವಂತಹ ಸ್ಲೈಡರ್ ಕೊಟ್ಟಿದ್ದಾರೆ, ವಾರ್ಡ್ರೋಬರ್ಸು. ಹಾಗೆ ಓವರ್ ಹೆಡ್ ವಾರ್ಡ್ರೋಬರ್ ಇದೆ. POP ಫಾಲ್ ಸೀಲಿಂಗು, ಸ್ಟ್ರಿಪ್ ಲೈಟ್ ಹಾಕ್ಕೊಟ್ಟಿದ್ದಾರೆ. ಕಲರಿಂಗ್ ಎಲ್ಲ ಚೇಂಜ್ ಆಗುತ್ತೆ ಬೇಕಂದರೆ. ಅದು ವೆಂಟಿಲೇಷನ್ಗೆ 4x6 ಇರುವಂತಹ ಬಿಗ್ ವಿಂಡೋ ಟೀಕುಡ್ಡಲ್ಲಿ ಮಾಡಿ ಕೊಟ್ಟಿರುವಂಥದ್ದು, ಮತ್ತು TV ಕ್ಯಾಬಿನೆಟು. ಈ ಡೋರ್ ಹಿಂದ್ಗಡೆ ಬಾತ್ರೂಮ್ ಬರುತ್ತೆ. ಹಾಗೆ ಆ ಡೋರು ಒಂದು ಬಾಲ್ಕನಿ ಆಗಿರುತ್ತೆ. ಇಲ್ಲಿ ನೀವು ಬೇಕಾದರೆ ಆರಾಮಾಗಿ ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು. ಇದು ಮೊದಲನೆಯ ಬೆಡ್ರೂಮ್ ಆಗಿರುತ್ತೆ. ಬಟ್ಟೆ ಬರೆ ನಿಮ್ಮದೇನೇ ಇದ್ದರೂ ಎಷ್ಟೇ ಇದ್ದರೂ ಈಸಿಯಾಗಿ ಇಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಸ್ಪೇಷಿಯಸ್ ಜಾಗ ಇದೆ. TV ಕ್ಯಾಬಿನೆಟು ವಾಲ್ ಮೌಂಟ್ ಆಗಿರುತ್ತೆ. ಇದು ಬಾಲ್ಕನಿ.
ಇಲ್ಲೂ ಕೂಡ ನಾವು ಒಂದು ಚೇರ್ ಹಾಕೊಂಡು ಕೂತ್ಕೊಳ್ಳೋ ಥರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಟಫ್ ಆ್ಯಂಡ್ ಗ್ಲಾಸ್ SS ರೇಲಿಂಗ್ಸು, ವೆಟ್ರೋಫಿಟ್ ಟೈಲ್ಸು. ಇದು ಬಾತ್ರೂಮ್ ವೆಂಟಿಲೇಷನು. ಫುಲ್ ಡೆವಲಪ್ ಆಗಿರುವಂತಹ ಸ್ಟ್ರೀಟ್ ಆಗಿರುತ್ತೆ ಇದು ಲೈನು. ಈಗ ಬಾತ್ರೂಮ್ ತೋರಿಸ್ಕೊಡ್ತೀನಿ ನೋಡಿ. ಬಾತ್ರೂಮ್ ಕೂಡ ಅಷ್ಟೇ ವಿಶಾಲವಾಗಿ ತುಂಬ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲೊಂದು ಹ್ಯಾಂಡಲ್ಸ್ ಬರುತ್ತೆ, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ವೆಟ್ರೋಫಿಟ್ ಟೈಲ್ಸ್ ಟಾಪ್ ಟು ಬಾಟಮು. ಲುಕ್ ವೈಸ್ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ ಲುಕ್ ಇನ್ಕ್ರೀಸಿಗೋಸ್ಕರ. ಎಲ್ಲ ವಾಲ್ ಮೌಂಟು ಜಾಗೋಲ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಸರಿನಾ? ಆಂಟಿ ಸೀಟ್ 1x1 ಸೆರಾಮಿಕ್ ಟೈಲ್ಸ್. ಮೊದಲನೇ ಬೆಡ್ರೂಮ್ ಆಯಿತು. ಈಗ ಎರಡನೇ ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಆಪೋಸಿಟ್ ಇಲ್ಲ, ಎಲ್ಲರೂ ಹೇಳ್ತಾರೆ ಆಪೋಸಿಟ್ ಇರುತ್ತೆ ಅಂತ. ಈಗ ಇದು ಲೆಫ್ಟ್ ಸೈಡಲ್ಲಿ ಬರುತ್ತೆ ಸ್ವಲ್ಪ. ಇಲ್ಲೂ ಅಷ್ಟೇ ನಾವು ಕಿಂಗ್ ಸೈಜ್ ಹಾಕೊಳ್ಳುವಂತಹ ಸ್ಪೇಷಿಯಸ್ ಜಾಗ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ಗ್ರ್ಯಾನೈಟು. 4x6 ಬಿಗ್ ವೆಂಟಿಲೇಷನ್ಗೆ ವಿಂಡೋ, POP ಫಾಲ್ ಸೀಲಿಂಗು. ಹಾಗೆ ಓವರ್ ಹೆಡ್ ವಾರ್ಡ್ರೋಬರು. ಇಲ್ಲಿ 2 ಸ್ಲೈಡಿಂಗ್ ವಾರ್ಡ್ರೋಬರ್ಗಳಲ್ಲಿ ಬಟ್ಟೆ ಬರೆ ಇಟ್ಕೋಬೋದು. ಇನ್ನೊಂದು ಹಿಡನ್ ಬಾತ್ರೂಮ್ ಒಳಗಡೆ ಇರುವಂಥದ್ದು. ಇದು ಬಾತ್ರೂಮ್ ಪಕ್ಕದಲ್ಲಿ TV ಕ್ಯಾಬಿನೆಟ್ಟು. ಒಳಗಡೆ ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ನೀವು ಏನು ಸ್ಲೈಡರ್ ಇದೆಲ್ಲ ಮೂವ್ ಮಾಡಿದರೆ ಲೈಟಿಂಗ್ ಎಲ್ಲ ಆನ್ ಆಗುತ್ತೆ. ಹಿಡನ್ ಬಾತ್ರೂಮ್ ಇದು. ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಟಾಪ್ ಟು ಬಾಟಮ್ 2x4 ವೆಟ್ರೋಫಿಟ್ ಟೈಲ್ಸ್. ತುಂಬ ಸ್ಪೇಷಿಯಸ್ ಜಾಗ ಇದೆ ಟೋಟಲ್. ಇಲ್ಲೆಲ್ಲ ಸ್ಟೋರ್ ಇದೆ. ಇದು ಇಲ್ಲೇ ವಿಂಡೋ ಡೋರ್ ಹಿಂದ್ಗಡೆನೇ ಮಿರರ್ ಕೊಟ್ಟಿದ್ದಾರೆ, ಬೇಕಾದ್ರೆ ನೋಡ್ಕೊಳ್ಳಿ. ಚೆನ್ನಾಗಿದೆ ಐಡಿಯಾ. ಲೈಟಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, 2 ಬೆಡ್ರೂಮ್ ನೋಡಿದ್ದೀರಾ ಸೆಕೆಂಡ್ ಫ್ಲೋರಲ್ಲಿ. ಈಗ 3rd ಫ್ಲೋರ್ ಮೂವ್ ಆಗೋಣ. ಸೇಮ್ ಈ ಕಲರ್ ಚೇಂಜ್ ಆಯಿತು. ಈಗ ಇಲ್ಲಿ ಬೇರೆ ಕಲರ್ ಬಂದಿದೆ. ಸ್ಟೇರ್ ಕೇಸ್ ಬಂದು ಗ್ರಾನೈಟೆ. ಸ್ಟೇರ್ ಕೇಸ್ ಲೈಟ್ ಎಲ್ಲ ನಿಮಗೆ ಟಾಪ್ ಟು ಬಾಟಮ್ ಸಿಗುತ್ತೆ. ರೇಲಿಂಗ್ಸು ಅಷ್ಟೇ 304 kg SS ಇಂದು ಮೇಲಿನವರೆಗೂ ಸಿಗುತ್ತೆ. ಸ್ಕೈಲೈಟ್ ಇದೆ, ಹಾಗಾಗಿ ನ್ಯಾಚುರಲ್ ಲೈಟ್ ತುಂಬ ಚೆನ್ನಾಗಿ ಒಳಗಡೆ ಬರ್ತಾ ಇದೆ. ಇದ್ರ ಬಗ್ಗೆ ಹೇಳಲೇಬೇಕು. ಇಲ್ಲಿ POP ಫಾಲ್ ಸೀಲಿಂಗ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದು. ಆಪೋಸಿಟ್ ಅಷ್ಟೇ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಡಿಸೈನು ನೋಡಿ. ಆ ಖರ್ಚಿಗೆ ಬೇರೆದೇನಾದರೂ ಮಾಡಿದ್ದಿದ್ರೆ ಅದೇ ಖರ್ಚು ಬರ್ತಾಯಿತ್ತು. ಬಟ್ ಲುಕ್ ಮಾತ್ರ ಹೆವಿ ಕಾಣಿಸ್ತಾ ಇದೆ ಇದು ಮೇಲ್ಗಡೆ. ನೋಡಿ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಸರಿ, ಹಾಗಾದರೆ ಇಲ್ಲೊಂದು 3ನೇ ಬೆಡ್ರೂಮ್ ಇದೆ. 3ನೇ ಬೆಡ್ರೂಮ್ ಕೂಡ ತೋರಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮು. ಮೇಲ್ಗಡೆ ಕಾಟ್ ಕೊಟ್ಟಿದ್ದಾರೆ, ಹಾಗಾಗಿ ಲುಕ್ನ ಇನ್ಕ್ರೀಸ್ ಮಾಡಿರೋದು. ಸರ್ಪ್ರೈಸ್, ನನಗೂ ಸರ್ಪ್ರೈಸೇ ಆಯ್ತಿದ್ದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ತುಂಬಿಸಿ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಹೆವಿ POP ಫಾಲ್ ಸೀಲಿಂಗು, ಮ್ಯಾನ್ಯುವಲ್ ಲಿಫ್ಟು, ಸ್ಟೋರೇಜ್ ಸಿಗುತ್ತೆ. ಬಾಲ್ಕನಿ ಹೆವಿ ದೊಡ್ಡದಾಗಿದೆ, ಡೌಟೇ ಇಲ್ಲ. ಎಲ್ಲ ಟೀಕುಡ್ಡಲ್ಲಿ ಮಾಡಿರೋದು. ನೆಕ್ಸ್ಟ್ ಲೆವೆಲ್ ಇದ್ದು ಅಂತೂ ನಾನು ರೂಮ್ ನೋಡೇ ಇರಲಿಲ್ಲ, ನಾನು ನಿಜ ಹೇಳ್ತೀನಿ. ನನಗೂ ಸರ್ಪ್ರೈಸು. ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ನ ಮಾಡಿಕೊಟ್ಟಿರುವಂಥದ್ದು. ಹಾಗಾದರೆ ಕೆಳಗಡೆ ಗೆಸ್ಟ್ ಬೆಡ್ರೂಮ್ ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನೀಗ. ನೋಡಿ, ಇಲ್ಲಿ TV ಕ್ಯಾಬಿನೆಟು, ಸ್ಟಡಿ ಕ್ಯಾಬಿನೆಟು, ಒಂದು ಬಿಗ್ ಕಾಟು ಇಲ್ಲಿದೆ. ಈ ಮನೆಯ ಮೇನು ರೂಮ್ ಇದು ಮಾತ್ರ ಓಕೆ, ನೋ ವರ್ಡ್ಸ್. ಮನೆ ಮೇನ್ ಡೋರ್ಗಿಂತಲೂ ಈ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತಾ ಇದೆ. ಅದು ಹೆವಿಯಾಗಿ ಮಾಡಿದ್ದಾರೆ, ಹೈ ಗೇಜಲ್ಲಿದೆ. ಹಾಗೆ ಬಾಲ್ಕನಿ ಕೂಡ ಮಾಡಿಕೊಟ್ಟಿದ್ದಾರೆ. ಸೂಪರ್ ಎಷ್ಟು ದೊಡ್ಡ ಬಾಲ್ಕನಿ ರೀ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ರೂಮು. ಈ ಮನೆಯ ಮೇನ್ ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್. ಓಕೆ, ಹಾಗೆ ಈ ಡೋರ್ ಹಿಂದ್ಗಡೆ ಬಾತ್ರೂಮು, ಸ್ಟಡಿ ಡ್ರೆಸ್ಸಿಂಗ್ ಕ್ಯಾಬಿನೆಟು ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್, ಬಾತ್ರೂಮ್ ಇದ್ದಾಗಿರುತ್ತೆ. 2x4 ವೆಟ್ರೋಫಿಟ್
ಟಾಪ್ ಟು ಬಾಟಮ್ ಎಲ್ಲ ವಿಂಡೋಗಿಂದ ಹಿಡಿದು ಎಲ್ಲ ಟೀಕ್ವುಡ್. ಈ ಮನೆಗೆ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಥರ್ಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರದ್ದು ಒಂದು ಮನೆ. ಹಾಗೆ ಇಲ್ಲಿ ಒಂದು ಮಲ್ಟಿಪರ್ಪಸ್ ರೂಮ್ನ ಕೊಟ್ಟಿರುವಂಥದ್ದು. ನೀವೇನಕ್ಕೆ ಬೇಕಾದರೂ ಅದು ಕನ್ವರ್ಟ್ ಬೇಕಾದ್ರೆ ಮಾಡ್ಕೋಬಹುದು. ಪಿಂಕ್ ಬೇಕಂದ್ರೆ ಕಲರ್ ಚೇಂಜ್ ಮಾಡ್ಕೋಬೋದು. ಇದು ಒಂದು ಸಿಟೌಟ್ ಏರಿಯಾ ಥರ ಮಾಡಿದ್ದಾರೆ ನನ್ನ ಪ್ರಕಾರ. ಉಯ್ಯಲೆ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. POP ಫಾಲ್ಸ್ ಸೀಲಿಂಗು, 2x4 ವೆಟ್ರೋಫೆಟ್ ಟೈಲ್ಸು ವುಡನ್ ಪ್ಯಾಟ್ರನ್ನಲ್ಲಿ ಇರೋದು. ಓಕೆ, ಈ ಥರ ಇದೆಯಾ. ಲ್ಯಾಡರ್ ಕೊಟ್ಟಿದ್ದಾರೆ ಹೈ ಗೇಜಿಂದು, ಮೇಲ್ಗಡೆ ಹೋಗ್ಬೋದು, ಈಸಿಯಾಗಿ ಹೋಗ್ಬೋದು, ಡೌಟೇ ಇಲ್ಲ. ವಾಷಿಂಗ್ ಮಷಿನ್ ಪಾಯಿಂಟು, ನಿಮಗೆ ಇನ್ಲೆಟ್ಟು, ಔಟ್ಲೆಟ್ಟು, ಪ್ಲಗ್ ಪಾಯಿಂಟು ಕಾಣಿಸ್ತಾ ಇದೆ. ಅಲ್ಲಿ ಚಿಕ್ಕ ಪುಟ್ಟ ವಸ್ತುಗಳು ಇಟ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಒಂದು ಸ್ಟೆಪ್ ಹೈಟ್ ಇದೆ. ಅಲ್ಲಿ ಕಟ್ಟೆ ಮಾಡಿಕೊಟ್ಟಿದ್ದಾರೆ. ಸಿಟೌಟ್ ಏನಾದರೂ ಬೇಕಾದ್ರೆ, ಈ ರೂಮ್ ಬೇಕಾದರೆ ಏನಕ್ಕಾದರೂ ಕನ್ವರ್ಟ್ ಮಾಡ್ಕೋಬೋದು. ಜಿಮ್ಮು ಆ ಥರ ಜಿಮ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಸರಿ, ಹಾಗಾದರೆ ಇಲ್ಲಿ UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಇವರು ಟೀಕ್ವುಡ್ ಫ್ರೇಮ್ನ ಕೊಟ್ಟಿರೋದು. ನೆಕ್ಸ್ಟ್ ಲೆವೆಲ್ ಇದ್ದಂತರು. ಹೈ ಗೇಜ್ ಲ್ಯಾಡರು, ಹೆಣ್ಮಕ್ಳು ಕೂಡ ಯಾವುದೇ ಭಯ ಇಲ್ಲದೆ ಮೇಲ್ಗಡೆ ಹತ್ತಬೋದು. ಚೆನ್ನಾಗಿದೆ. 3 ಅಡಿ ವೈಡ್ ಇದೆ. ನಾನು ಡೋರ್ ಇತ್ತು, ಓಪನ್ ಮಾಡಿಸಿದ್ದೆ. ಅದು ಬೇಕು ಅಂದರೆ ಕ್ಲೋಸ್ ಮಾಡಿಸ್ಕೋಬೋದು. ಇದು ಸ್ಕೈಲೈಟು ನೋಡಿ. ಇದು ಡೋರು ಮೇಲ್ಗಡೆಯಿಂದ ತೋರಿಸ್ತೀನಿ ರೀ. ನಿಜ ಹೇಳ್ತೀನಿ, ಆರಾಮಾಗಿ ಮೇಲ್ಗಡೆ ಬರ್ಬೋದು. ಫುಲ್ ಟೆರೆಸ್ ಸಿಗುತ್ತೆ. ಇಲ್ಲಿ ಬೇಕಾದ್ರೆ ನೀವು ಗಾರ್ಡನ್ ಮಾಡ್ಕೋಬಹುದು. ಹ್ಯಾಂಡ್ ವಾಶ್ ಏರಿಯಾ ಇದು. ಕ್ಲೋಸ್ ಬೇಕಾದ್ರೆ ಮಾಡ್ಕೋಬೋದು, ಮಳೆ ಏನೂ ಬರಲ್ಲ. ಇದಿಷ್ಟು ಬನಶಂಕರಿ 6 ಸ್ಟೇಜು 4th ಬ್ಲಾಕು, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, 20/30. ಆಸ್ಕಿಂಗ್ ಪ್ರೈಸ್ 1 CR 65 lakhs, ಸ್ಲೈಟ್ಲಿ ನೆಗೋಷಿಯಬಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.